ಮೊದಲಿಗೆ ಎಲ್ಲ ಕನ್ನಡಿಗರು ಹಾಗೂ ಕನ್ನಡೇತರರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ನದೊಂದು ಪುಟ್ಟ ಲೇಖನ, ಆಧುನಿಕ ತಾಯಿ. ಆಧುನಿಕ ತಾಯಿ ಏನಪ್ಪ ಇದು ಆಧುನಿಕ ತಾಯಿ ಅಂತೀರಾ? ತಾಯಿ ಅಂದರೆ ತಾಯಿನೇ, ಅದೇನು ಆಧುನಿಕ ತಾಯಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮಾಡಲೇಬೇಕಾದ ಯುಗದಲ್ಲಿ ಜೀವಿಸ್ತಾ ಇದ್ದೀವಲ್ಲ ಸ್ವಾಮಿ. ಹೌದು, ತಾಯ್ತನ ಅನ್ನೋದು ಈ ಯುಗದ ದೊಡ್ಡ ಯುದ್ಧವೇ ಸರಿ. ಈ ಯುದ್ಧದಲ್ಲಿ ಗೆದ್ದು ಬೀಗಿದವರಿಗಿಂತ ಸೋತು ಸುಣ್ಣಾದವರೇ ಹೆಚ್ಚು. ವಿಜ್ಞಾನ ಎಷ್ಟೇ ಮುಂದುವರೆದರೂ ತಾಯಿ ಮಗುವಿನ ಕರುಳಿನ ಸಂಬಂಧವನ್ನು ಅರಿಯುವ ಇಲ್ಲ ಅಳಿಸುವ ತಂತ್ರಜ್ಞಾನ ಬರಲೇ ಇಲ್ಲ ನೋಡಿ. ಒಮ್ಮೆ ನಾನು ಅಜ್ಜನ ಮನೆಗೆಂದು ಹೋದಾಗ ನನ್ನಜ್ಜಿ ಅಂದ್ಲು, ಏನೇ ತಾಯಿ, ಒಂದು ಮಗು ಹಡಿಯೋಕ್ಕೆ ಇಷ್ಟು ತ್ರಾಸು ಮಾಡಿಕೊಂಡ್ರೆ ಹೇಗೆ? ನಾವು ಹತ್ತತ್ತು ಹಡಿತಿದ್ವಲ್ಲ ಅಂತ. ನಿಜ, ಒಂದೊಂದಿತ್ತು ಕಾಲ ತಾಯ್ತನವನ್ನು ಸ್ವಾಭಾವಿಕವಾಗಿ ಅನುಭವಿಸಿ ಆನಂದಿಸಿ ಕೂಸನ್ನು ಸಂಭ್ರಮದಿಂದ ಬರಿ ಮಾಡಿಕೊಳ್ಳುತ್ತಾ ಇದ್ದರು. ನವಮಾಸ ಕಂದನನ್ನು ಹೊತ್ತು ಜನ್ಮಕ್ಕಾಗೋಷ್ಟು ನೋವನ್ನು ಅನುಭವಿಸಿ ನಗುತ್ತಲೇ ಮಗುವನ್ನು ಭೂಮಿಗೆ ತರುತ್ತಿದ್ದಳು. ಅವಳೇ ಮಹಾತಾಯಿ. ಅದು ತಾಯಿಯ ಪರಿಪೂರ್ಣ ಬದುಕಿನ ಅರ್ಥವೂ ಆಗಿತ್ತು. ಯಾವುದೇ ಮಾತ್ರೆ, ಇಂಜೆಕ್ಷನ್ಗಳು, ಸ್ಕ್ಯಾನಿಂಗ್ಗಳ ಗೊಡವೆ ಇಲ್ಲದೆ ಕೇವಲ ಪ್ರಕೃತಿ ಹಾಗೂ ಹೆಣ್ಣಿನ ನಡುವಿನ ಯುದ್ಧದಲ್ಲಿ ಅವಳು ಹೋರಾಡಿ ಹಡೆಯುತ್ತಿದ್ದಳು. ಆದರೆ ಈ ಆಧುನಿಕ ತಾಯಿಯ ಯುದ್ಧವೇ ಬೇರೆ. ಪ್ರಕೃತಿಯಿಂದ ಪ್ರಯೋಗಾಲಯಕ್ಕೆ ಅವಳ ತಾಯ್ತನದ ಹಾದಿ. ಮೊದಲೇ ಫಲವತ್ತತೆಯ ಕೊರತೆ. ಹಾಗೋ ಹೀಗೋ ಆಕೆ ಗರ್ಭಿಣಿಯಾದರೆ ದಿನದ ಮೊದಲ ದಿನದಿಂದಲೇ ಶುರು ನೋಡಿ ಮಾತ್ರೆ, ಇಂಜೆಕ್ಷನ್ಗಳ ಪ್ರಯೋಗ. ಅಮ್ಮನ ಮಮತೆಯಲ್ಲಿ ಬೆಳೆಯಬೇಕಾಗಿದ್ದ ಕಂದ ಇದೀಗ ವೈದ್ಯಳ ಮಾತ್ರೆಗಳಲ್ಲಿ ಮೊಳಕೆ ಹೊಡೆಯಬೇಕಾಗಿದೆ. ಇದೇ ಅಲ್ಲವೇ ಆಧುನಿಕ ತಾಯಿಯ ದುಸ್ಥಿತಿ? 100 ಮಾತ್ರೆಗಳು, 10 ಸ್ಕ್ಯಾನಿಂಗ್ಗಳ ಜೊತೆಗೆ ಸೆಕ್ಷನ್ ಎಂಬ ಭೂತದೊಂದಿಗೆ ತನ್ನ ತಾಯ್ತನದ ಜೀವನದ ಅಂತ್ಯ. ಆಧುನಿಕತೆಯ ಪ್ರಭಾವ, ಫಾಸ್ಟ್ ಫುಡ್ನ ವ್ಯಾಮೋಹ, ವರ್ಕ್ಲೋಡ್ ಎಂಬ ಭೂತ, ಇದರ ಪರಿಣಾಮ ಪರಿಪೂರ್ಣವಾಗಬೇಕಿದ್ದ ತಾಯಿಯ ಆರೋಗ್ಯ ಈಗ ಕೇವಲ ಮಾತ್ರೆಗಳ ಆಧುನಿಕ ತಾಯಿಯಾಗಿ ಬಿಟ್ಟಿದ್ದಾಳೆ. ಮಗುವಿಗಾಗಿ ಹಂಬಲಿಸಿ 100 ಪ್ರಯೋಗಕ್ಕೆ ಒಳಗಾಗಿ ಕೊನೆಗೆ ಶೂನ್ಯದಲ್ಲಿ ನಿರಾಶರಾದವರು ಅದೆಷ್ಟೋ. ಇನ್ನು ಕೆಲವರು ಹಡೆದ ಕಂದಮ್ಮನನ್ನು ನಿರ್ದಾಕ್ಷಿಣ್ಯವಾಗಿ ಮೋರಿಗೆ ಎಸೆದ ಮಹಾತಾಯಿಯರು ಇನ್ನೆಷ್ಟೋ. ಇದೇ ಅಲ್ಲವೇ ಪ್ರಕೃತಿ ಮಾತೆಯ ಲೀಲೆ. ಬೇಕೆಂದು ಬೇಡಿದವರಿಗೆ ಬಂಜೆ ಎಂಬ ಪಟ್ಟ. ಕೇವಲ ಕ್ಷಣಿಕ ಸುಖಕ್ಕೆ ಮರುಳಾಗಿ ಬೇಡದ ಗರ್ಭವನ್ನು ನಿರ್ದಾಕ್ಷಿಣ್ಯವಾಗಿ ಕೊಲ್ಲುವವರು ಇನ್ನೆಷ್ಟೋ. ವೇಗವಾಗಿ ಸಾಗುವ ಮೆಟ್ರೋ ರೈಲಿನಂತೆ ಮನುಷ್ಯನ ಜೀವನವೂ ಕೂಡ ವೇಗವಾಗಿ ಆರಂಭವಾಗಿ ಅಷ್ಟೇ ವೇಗವಾಗಿ ಕಣ್ಮರೆಯಾಗುತ್ತದೆ. ನನ್ನದೊಂದು ಸಣ್ಣ ಕಳಕಳಿ, ದಯವಿಟ್ಟು ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಕ್ಷಣಿಕ ಸುಖಕ್ಕೆ ಜಗತ್ತನ್ನೇ ನೋಡದ ಪುಟ್ಟ ಕಂದಮ್ಮಗಳನ್ನು ಕೊಲ್ಲದಿರಿ. ನೀವು ಎಸೆದ ಮಾಂಸದ ಮುದ್ದೆ ಎಷ್ಟೋ ತಾಯಂದಿರ ಜೀವಮಾನದ ಹೋರಾಟವಾಗಿರುತ್ತದೆ. ದಯವಿಟ್ಟು ಭ್ರೂಣ ಹತ್ಯೆ ಮಾಡಬೇಡಿ.